ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಬಾರ ಕುಕಿಂಗ್. ಇವತ್ತು ಒಂದು ರುಚಿಯಾಗಿರುವಂತಹ ಆಲೂ ಪರೋಟ ಮನೆಯಲ್ಲೇ ಹೇಗೆ ಮಾಡೋದು, ಈಸಿಯಾಗಿ ಮತ್ತೆ ಬೇಗ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಯೂಶಲಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಸೊ ನಮ್ಮ ಮನೆಯಲ್ಲಂತೂ ನಮ್ಮ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ತದೆ ಆಲೂ ಪರೋಟ ಅಂತ ಹೇಳಿದ್ರೆ. ಸೊ ಈ ಆಲೂ ಪರೋಟ ಬಂದ್ಬಿಟ್ಟು ಯೂಶಲಿ ನಾರ್ತ್ ಇಂಡಿಯನ್ಸ್ ತುಂಬಾ ಯೂಸ್ ಮಾಡ್ತಾರೆ, ಮನೆಯಲ್ಲೆಲ್ಲ ಮಾಡ್ತಾರೆ. ನಮ್ಮ ಕಡೆ ನಾವು ಚಪಾತಿ ಅದು ಇದು ಮಾಡ್ತಾ ಇರ್ತೀವಲ್ವಾ. ಸೊ ಅದೇ ತರ ಇಲ್ಲಿ ಕೂಡ ಅದು ಲೋಕಲ್ ಫುಡ್ ಅಲ್ಲಿ ನಾರ್ತ್ ಇಂಡಿಯಾ ಅಂತ ಹೇಳ್ಬೋದು. ಬನ್ನಿ ಇವತ್ತು ನಾವು ಕೂಡ ಆಲೂ ಪರೋಟ ಟ್ರೈ ಮಾಡೋಣ ಮನೆಯಲ್ಲಿ, ಓಕೆನಾ? ಸೊ ಫ್ರೆಂಡ್ಸ್, ನಾನು ಅದಕ್ಕೋಗಿ ಆಲೂಗಡ್ಡೆನ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಓಕೆ, ಬಾಯ್ಲ್ ಮಾಡ್ಕೊಂಡು ಆ ಸಿಪ್ಪೆನೆಲ್ಲ ತೆಕ್ಕೊಂಡಿದ್ದೀನಿ. ಒಂದು 1/4 kg ಎಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು ರೆಡ್ ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಹಾಕಿದ್ದೀನಿ, ಮತ್ತು ಅರಿಶಿಣ ಇಷ್ಟನ್ನು ಹಾಕ್ಕೊಂಡು ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ, ಓಕೆನಾ? ಸೊ ಇಷ್ಟೆಲ್ಲ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಕೆಲವೊಬ್ರು ಚಾಟ್ ಮಸಾಲ ಕೂಡ ಹಾಕ್ತಾರೆ. ಅಂದರೆ ಲೈಕ್ ವಾಟ್ ಎವರ್ ಯು ಲೈಕ್ ಪೌಡರ್ಸ್ ಎಲ್ಲ ಹಾಕಬಹುದು, ಓಕೆನಾ? ಸೊ ಅಷ್ಟೆಲ್ಲ ಹಾಕಿ ನಾನು ನೀಟಾಗಿ ಸ್ನ್ಯಾಶ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಉಂಡೆ ಕಟ್ಲಿಕ್ಕೆ ಬರಬೇಕು ಅದು, ಓಕೆನಾ? ಕೈಗೆಲ್ಲ ಹಂಚ್ಕೊಳ್ಳಿಲ್ದಾಗೆ ಉಂಡೆ ಕಟ್ಲಿಕ್ಕೆ ಬರಬೇಕು. ಆ ಹದದಲ್ಲಿ ನಾವು ಕಲಿಸ್ಕೋಬೇಕಾಗ್ತದೆ ಆಲೂಗಡ್ಡೆನ. ಇನ್ನೊಂದು ಕಡೆ ನಾನು ಗೋಧಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಒಂದು 1/2 hour ಆಗಿದೆ ಕಲಸಿಟ್ಬಿಟ್ಟು. ನಾನು ಇಲ್ಲಿ ಮೈದಾ ಯೂಸ್ ಮಾಡ್ತಾ ಇಲ್ಲ, ಓನ್ಲಿ ಗೋಧಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಈ ರೀತಿಯಾಗಿ ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ, ಆಲೂ ಉಂಡೆಗಳನ್ನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ನಾವೇನು ಗೋಧಿ ಹಿಟ್ಟು ತೊಗೊಂಡಿರ್ತೀವಲ್ಲ, ಕಲಸಿಟ್ಟಿರ್ತೀವಲ್ಲ, ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಈ ರೀತಿಯಾಗಿ ನಮ್ಗೆ ಬೇಕಾಗಿರೋ ಸೈಜಲ್ಲಿ ಆ ಉಂಡೆಗಳನ್ನು ಮಾಡ್ಕೊಳ್ಳೋಣ, ಗೋಧಿ ಹಿಟ್ಟಿನ ಉಂಡೆ, ಓಕೆನಾ? ಸೊ ಈ ರೀತಿಯಾಗಿ ಉಂಡೆ ಮಾಡಿಕೊಂಡು ಅದನ್ನು ಅಗಲವಾಗಿ ಕೈಯಲ್ಲೇ ಅಗಲ ಮಾಡ್ತಾ ಬರಬೇಕು ಈ ಥರ, ಓಕೆ? ಕೆಲವೊಬ್ರು ಉಜ್ಜುತ್ತಾರೆ ಕೂಡ, ಉಜ್ಜಿದ್ರು ಕೂಡ ಆಗ್ತದೆ. ಬಟ್ ಉಜ್ಜೋದು ಆಗೋದಕ್ಕಿಂತನೂ ಕೈಯಲ್ಲಿ ಆಗೋ ಥರ ಅದು ಸ್ವಲ್ಪ ಗಟ್ಟಿಯಾಗಿ ಕೂರುತ್ತೆ ಈ ಸ್ಟಫ್ ಇಟ್ಟಾಗ, ಓಕೆನಾ? ನೋಡಿ, ಈ ರೀತಿಯಾಗಿ ಸ್ಟಫ್ ಇಟ್ಬಿಟ್ಟು ಕ್ಲೀನಾಗಿ ಅದೆಲ್ಲ ಕ್ಲೋಸ್ ಮಾಡ್ತಾ ಇದ್ದೀನಿ, ಓಕೆನಾ? ಸೊ ಅದೇನಾಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಅದು ಓಪನ್ ಆದ್ರೂ ಕೂಡ ಹೊರಗಡೆ ಬಂದ್ಬಿಡ್ತೀವಿ. ಇದು ಗೋಧಿ ಹಿಟ್ಟಲ್ವಾ, ಸೊ ನಾವು ಹೇಳಿದ ಮಾತು ಕೇಳಲ್ಲ, ಓಕೆ? ಸೊ ಮೈದಾ ಆದರೆ ಆರಾಮಾಗಿ ನಾವು ಹೇಳಿದ ಮಾತು ಕೇಳುತ್ತೆ. ಬಟ್ ಗೋಧಿ ಹಿಟ್ಟು ಗೋಧಿ ಮಾತು ಕೇಳಬೇಕು ನಾವು ಆಗ್ತದೆ. ಹಾಗಾಗಿ ನಿಧಾನಕ್ಕೆ ಉಜ್ಕೋಬೇಕಾಗತ್ತೆ. ನಾನು ಯೂಶಲಿ ಲತುಡಿ ಯೂಸ್ ಮಾಡಿ ಉದ್ದೋದಕ್ಕಿಂತ ಕೈಯಲ್ಲೇ ಈ ಥರ ಮಾಡ್ತೀನಿ ಅಗ್ಲಕ್ಕೆ, ಓಕೆನಾ? ಸೊ ಹೋಳಿಗೆ ಎಲ್ಲ ತಟ್ತೀವಲ್ಲ, ಆ ರೀತಿಯಾಗಿ ನಾನು ಕೈಯಲ್ಲೇ ತಟ್ಟೋದು ಉಂಟು. ಸೊ ದಟ್ ಅದು ಹೊರಗಡೆ ಬ್ರೇಕ್ ಆಗಲ್ಲ. ನೋಡಿ, ನಾನು ಕೈಯಲ್ಲಿ ತಟ್ಟೋದನ್ನು ಸ್ವಲ್ಪ ಬ್ರೇಕ್ ಆಗ್ತದೆ, ಯಾಕಂದರೆ ಗೋಧಿ ಹಿಟ್ಟಲ್ವಾ. ಹಾಗಾಗಿ ಮೈದಾ ಹಿಟ್ಟಲ್ಲಿ ನೀವು ಹೇಳ್ದಂಗೆ ಕೇಳ್ತದೆ. ಸೊ ಹಾಗಾಗಿ ಅದು ಮೈದಾದಲ್ಲಿ ಮಾಡೋದು ಸಮಸ್ಯೆ ಆಗಲ್ಲ. ಬಟ್ ಗೋಧಿಯಲ್ಲಿ ಮಾಡೋದು ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗತ್ತೆ. ಮತ್ತು ಗೋಧಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ ನಾವು ಆರಾಮಾಗಿ ಟೆನ್ಷನ್ ಇಲ್ಲದೆ, ಏನು ವರೀಸ್ ಮಾಡ್ದಲೇ ನಾವು ಪರೋಟ ತಿನ್ನಬಹುದು. ಇಲ್ಲಿ ನೋಡಿ ಫ್ರೆಂಡ್, ಎಷ್ಟು ಈಸಿಯಾಗಿ ಮಾಡ್ಬೋದು. ನೋಡಿ, ಪರೋಟ ರೆಡಿ ಆಗಿದೆ. ಸೊ ನಾನೀಗ ಇಲ್ಲಿ ಪರೋಟನ ಬೇಯಿಸ್ಲಿಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ, ಓಕೆನಾ? ಸೊ ಆ ಪರೋಟ ಬೇಯಿಸ್ಬೇಕಾದ್ರೆ ಆ್ಯಕ್ಚುಲಿ ಏನಂದರೆ ಕೆಲವೊಬ್ರು ತುಪ್ಪ ಕೂಡ ಯೂಸ್ ಮಾಡ್ತಾರೆ, ಬೆಣ್ಣೆ ಯೂಸ್ ಮಾಡ್ತಾರೆ. ನಾನು ಇಲ್ಲಿ ಜಸ್ಟ್ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ, ಓಕೆನಾ? ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡಿ ಆಮೇಲೆ ಸರ್ವ್ ಮಾಡ್ಬೇಕಾದ್ರೆ ಬೆಣ್ಣೆ ಮತ್ತು ಮೊಸರು ಜೊತೆ ಕೂಡ ಸರ್ವ್ ಮಾಡ್ತಾರೆ. ತುಂಬ ಚೆನ್ನಾಗಿ ಕೂಡ ಇರುತ್ತೆ ಫ್ರೆಂಡ್, ಓಕೆನಾ? ಸೊ ನೋಡಿ, ಎಷ್ಟು ಈಸಿಯಾಗಿ ಪರೋಟ ಮಾಡ್ಬೋದು ಅನ್ಸುತ್ತೆ ಹೋಟೆಲಲ್ಲೆಲ್ಲ. ಅಯ್ಯೋ, ಇಷ್ಟು ಕಷ್ಟನಾ ಅಂತ ಹೇಳ್ಬಿಟ್ಟು. ಬಟ್ ಇಟ್ಸ್ ವೆರಿ ಈಸಿ ಅಲ್ವಾ? ನೋಡಿ, ಪರೋಟ ಬೇಯ್ತಾ ಇದೆ. ಸ್ವಲ್ಪ ಬೇಯಲಿಕ್ಕೆ ಟೈಮ್ ತೊಗೊಳತ್ತೆ, ಓಕೆನಾ? ಯಾಕಂದ್ರೆ ಸ್ವಲ್ಪ ದಪ್ಪ ಇರುತ್ತೆ ಅಲ್ವಾ ಸ್ಟಫ್. ಹಂಗೆ ಹೆಂಗಾದ್ರೂ ಸ್ಟಫ್ ಎಲ್ಲ ಬೆಂದೋಗಿರುತ್ತೆ. ಸೊ ಜಸ್ಟ್ ಮೇಲ್ಗಡೆ ಹಾಕಿರೋ ರ್ಯಾಪರ್ ಮಾತ್ರ ಬೇಯಬೇಕಾಗಿರುತ್ತೆ. ನೋಡಿ, ಪರೋಟ ಈಸ್ ರೆಡಿ ಟು ಈಟ್. ಸೊ ನಾನು ಇದನ್ನು ಕರ್ಡ್ ಮತ್ತು ಬಟರ್ ಜೊತೆ ಸರ್ವ್ ಮಾಡಿದೆ ಫ್ರೆಂಡ್ಸ್. ಸೊ ಮನೇಲಿ ಕೂಡ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ಸ್ ಕೂಡ ಕೊಟ್ಟರು. ಸೊ ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ನನ್ನ ರೆಸಿಪೀಸ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಸೊ ಫ್ರೆಂಡ್ಸ್, ಗೋಧಿ ಇಂದ ಮಾಡಿದ್ದಾದರೂ ಕೂಡ ಎಷ್ಟು ಸ್ಮೂತಾಗಿದೆ ನೋಡಿ, ಸ್ಮೂತಾಗಿರುತ್ತೆ. ಮತ್ತು ಎರಡೇ ಬೆರಡಲ್ಲಿ ಕೂಡ ನಾವು ಇದನ್ನು ತೆಗಿಬಹುದು, ಓಕೆ? ಕರ್ಡ್ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್, ಮತ್ತು ಬಟರ್ ಹಾಕ್ಕೊಂಡ್ರೆ ಇನ್ನೂ ಎಕ್ಸಲೆಂಟ್ ಆಗಿರುತ್ತೆ ಕಾಂಬಿನೇಷನ್. ಥ್ಯಾಂಕ್ ಯು ಫ್ರೆಂಡ್ ಫಾರ್ ವಾಚಿಂಗ್. ಟ್ರೈ ಮಾಡಿ ನೀವು ಕೂಡ.